ಹುಲಿ ಬಂತು ಹುಲಿ, ಅಷ್ಟಕ್ಕೂ ಇದೇನು ಅಷ್ಟಮಿಯ ಹುಲಿಯಲ್ಲ, ಜೀವಂತ ಹುಲಿ. ಬಂದದ್ದು ಮಾತ್ರ ಎಲ್ಲಿಗೆ ಗೊತ್ತೇ? ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಹುಲಿಯೊಂದು ದನಗಳನ್ನು ಮಾರಣ ಹೋಮ ಮಾಡತೊಡಗಿದೆ. ರೆಂಜಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲೋಕಯ್ಯರ 4 ದನಗಳನ್ನು ಹುಲಿ ಕೊಂದು ಹಾಕಿದ್ದು, ಹುಲಿಯ ಗರ್ಜನೆಗೆ ಊರವರೆಲ್ಲ ಬೆವರತೊಡಗಿದ್ದಾರೆ. ಆ ಊರಿನ ಜನರಿಗೆ ಈಗ ತಮ್ಮ ಮಕ್ಕಳು ಶಾಲೆಗೆ ಹೋದವರು ಮನೆಗೆ ಬರುವವರೆಗೆ ಚಿಂತೆ ಕಾಡತೊಡಗಿದೆ. ಅರಣ್ಯ ಕಾನೂನು ಕಡ್ಡಾಯವಾದ ಬಳಿಕ ಅರಣ್ಯಗಳಲ್ಲಿ ವನ್ಯಜೀವಿಗಳ ಸಂಖ್ಯೆ ಹೆಚ್ಚುತ್ತಿದ್ದು, ಜನರ ಸಮಸ್ಯೆ ಮಾತ್ರ ಅರಣ್ಯ ರೋದನವಾಗತೊಡಗಿದೆ. ನಾನು ರಂಜಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಪಾತ್ರೆಯನ್ನು ಎಂಕಲ್ನ ಈ ಬಾಗಡು ರಂಜಾಲಡೆ ಪಿಲಿಕಲ್ನ ಕಾಟ ಬೊಕ್ಕ ಕಾಡುಕೊಣದ ಕಾಟ ಬೊಕ್ಕ ಚಿರತೆ ನೆತ್ತ ಕಾಟ ಪೂರ ಭಾರಿ ಜೋರುಂಡು. ಮಸ್ತ್ ಸಲ ಎಂಕಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗಲೇ ಪಂಡ ಮರಣಿ ದೇವರಗುಡ್ಡದಲ್ಪಲ ಪಿಲಿ ಬತ್ತಿತ್ತಂಡೆ ಜಾನ್ ಪರ್ಪಲ್ ಬಂದಾಗಲ ಇಲ್ಲ ಪೋದಾಗಲ ಒಂಜಿ ನಾಯಿಲ್ಲ ಪತ್ತದಂಡೆ ಬೊಕ್ಕ ಏತು ಸರಿ ಎಂಕಲು ಪಂಡಲ್ಲ ಈಗಾಗಲೂ ರೆಸ್ಪಾಂಡೇ ಮಲ್ಪುಜೇರು ಆಯಿತು ಎಲ್ಲಿ ಉಂಟು ಅದು ನೋಡಲಿಕ್ಕೆ ಸಿಗಲಿಲ್ಲ ಪನ್ಪೇರು ಅಲ್ಲೈತೆ ಮೂಲು ಲೋಕಾಯ ಪಂಪ್ನವ್ರನ್ನ ರಡ್ಡು ಪೆತ್ತಲಿನ ಕೊಡ ಬೈಯಾಡು ಬುಡ್ತನ ಪೆತ್ತಲು ಬೈಜ್ಜ ರಡ್ಡು ಪೆತ್ತಲೆಲ್ಲ ಪಿಲಿ ಪಾತಂಡೆ ನನ್ನ ರಡ್ಡು ಪೆತ್ತಲು ಒಲ್ಪ ಉಲ್ಲ ಅಂದು ಗೊತ್ತು ಜಾಗೆ ಅಂಚ ಭಾರಿ ಎಂಕ್ಲೆ ತೊಂದರೆ ಉಂಡು ನೆಕ್ ಅರಣ್ಯ ಇಲಾಖೆದಾಗಲೂ ಕರೆಕ್ಟಾದ ಒಂಜಿ ವ್ಯವಸ್ಥೆಯನ್ನು ಮಲ್ಪಡು ದಯಪಂಡ ಕೃಷಿಕೇರಿತ ಕೃಷಿ ಹಿಡ್ದೆ ದೂರ ಪೋಂದುಲ್ಲೇರು ಒಂಜಿ ಪೆತ್ತ ತಾಂಕನೆ ಪೇರಿಗೆ ರೇಟ್ ಇಜ್ಜಿ ಪುಂಡಿಗೆ ರೇಟ್ ಜಾಸ್ತಿ ಆಪಂದು ಆಯಲ ನಡೆದು ಪಿರ ಪೋಂದುಲ್ಲೆ ಅಲ್ಲ ಇಂಚ ಒಂಜಿ ಪಾಪದಾಗಲು ಮಲ್ತಿನಾಗಲೇ ಇಂಚ ಪೂರ ಆಂಡ ಬೊಕ್ಕ ಏರ್ಲ ಐಕ್ ಬರ್ಪುಜೇರು ಐಕೋಸ್ಕರ ಒಂಜಿ ಕೃಷಿ ಒಂದು ಅರಣ್ಯ ಇಲಾಖೆದಾಗಲು ನೆಕ್ ಹೆಚ್ಚಿನ ಮುತುವರ್ಜಿ ವಹಿಸೋದು ಹಳ್ಳಿಗೆ ಕಾಡುಕೋಣ ಬೊಕ್ಕ ಪಿಲಿಕಲು ಬರಲಿಕ್ಕೆ ವ್ಯವಸ್ಥೆಯನ್ನು ಮಲ್ಪೋಡು ಅಂತ ಬಂದು ಎಂಕಲ್ ಒಂಜಿ ವಿನಂತಿ ಪಂಚಾಯತ್. ನಾನು ಒಂಜಿ ಮೇರ್ನ ಎಂಗಲ ರೆಂಜಾಲ ಪಂಚಾಯತ್ ಅಧ್ಯಕ್ಷನ ಗಾಡಿ ಪಂಚಾಯತ್ ಬೋದಿತ್ತೆ ಅಲ್ತು ಬಣ್ಣಾಗ ಎಂಕ್ ಫೋನ್ ಬತ್ತಿನಂಜಿ ಫೋನ್ ಬತ್ತಿನಕ್ ದಾದ ಗೆಂಡೆ ನಿಖಲ್ನ ಪೆತ್ತಲುಳ್ಳ ಗೆಂಡೆ ಇಜ್ಜಿ ಬಂಡೆ ಕೋಡೆಡ್ದುಕ ನಾಡೊಂದಲ್ಲಿ ಎಂಕ್ ತಿಕ್ಕಿಜ್ಜಿ ಬಂಡೆ ಆತನ ಎಂಚಿತನಲ್ಪ ರಡ್ಡು ಗೊಡ್ಡು ರಡ್ಡು ಪೆತ್ತಲುಲ್ಲ ಬಂಡೆ ಆತನ ಅಲ್ತು ಸೀದಾ ಬತ್ತಿನ ಡೈರೆಕ್ಟ್ ಅಡೆಗೆ ಪ್ಲಾಟಿಗೆ ಬತ್ತ ತುನಾಗ ಅಂದು ಒಂಜಿ ಪೆತ್ತ ಎಣ್ಣನೆ ಪೆತ್ತ ಬೊಕ್ಕೊಂಜಿ ಪೆತ್ತ ತುನಾಗ ಅವಳು ಎಣ್ಣನೆ ಪೆತ್ತ ಒಂಜಿ ಬೊಕ್ಕೊಂಜಿ ಪೆತ್ತ ನಾಡೊಂದು ಪೋನಾಗ ಒಂಜಿ ಪಿಲಿ ರಡ್ಡು ಪಿಲಿ ಅಲ್ಪಡ್ದು ಮಿತ್ತಿಡ್ದು ಪೋಂದುಂಡು ಆಂಡಲ ನಾನು ಕ್ಯಾರ್ ಮಲ್ತಿದ್ದಿ ಪೋಯ ಧೈರ್ಯಡು ಪೋಯ ಅತನ ಬೊಕ್ಕದಾದ ಅಲ್ಪ ನಾನು ಪಿರ ಬತ್ತ ಆರೆಗೆ ಫೋನ್ ಮಲ್ತು ಬಂಡೆ ಒಲ್ಪೊಂಡು ದಾದ ಸಂಗತಿಂದ ಐ ಕಾರ್ ಬಂಡೇರು ಅಲ್ಪನೆ ಎದುರು ಪೋನಾಗ ತಿಕ್ಕೊಂಡು ಬಂಡೇರು ಆತನ ಪಿರ ಇಲ್ಲಾಗ ಪೋದು ಕತ್ತಿ ಪೂರ ಪತಂದು ಬತ್ತದು ಏನು ಬುಡೆದಿಲ್ಲ ಲೆತ ಬತ್ತ ತೂನಾಗ ಬೊಕ್ಕ ಪಂಚಾಯತ್ ಆಗ್ಲೆಲ್ಲ ಫೋನ್ ಮಲ್ತು ಬಂಡೆ ಅಗಲ್ಲ ಬತ್ತೇರು ಒಂದು ಈತು ಪೂರ ಆಂಡಲ ಎಂಕ್ಲು ಈತು ನಾಡ್ನಲ್ಲಿ ಎಂಕ್ಲೆ ತಿಕ್ಕಿ ಜತ್ತ ಬೊಲ್ಪುಗನಾಗ ಇಂಚ ಸುವಾರ ತಿಕ್ಕಂಡು ದಾದ ಮಲ್ಪುಂಡ ಐಕೆ ಎಂಕ್ಲೆಗೆ ದಾಲಜ್ಜಿ ಕೆಲಸದಲ್ಲ ಬೇತದಲ್ಲ ಮಲ್ಲ ವಹಿವಾಟು ಎಂಗ್ಲು ಕೆಲಸ ಡೆಜ್ಜ ಎಂಗ್ಲು ಒಂಜಿ ರಡ್ಡು ಪೆತ್ತನ ಸಾಂಕದೆ ಒಂದು ಮಲ್ಪುಣ ನನ್ನ ರಡ್ಡು ಪೆತ್ತಲಿತ್ತ ಓಡೆ ಪೋತ ದಾದ ಸಂಗತಿ ಆಯ್ತು ವಿಷಯನ ಎಂಗ್ಲೆ ತಿಕ್ಕಿಜ್ಜಿ ಎಂಗ್ಲೆ ಗೌರ್ಮೆಂಟ್ ದಾಲಂಡ ಸವಲತ್ತು ತಿಕ್ಕೋಡು ಎಂಗ್ಲಿಗೆ ಪೆತ್ತ ಸೈತಿನಾಗಿ. ನಾನು ರೆಂಜಾಳ ಪಂಚಾಯತ್ PDO. ನಮ್ಮ ರೆಂಜಾಳ ಗ್ರಾಮಸ್ಥರ ಲೋಕಯ್ಯ ಅಂತ ಹೇಳುವವರ ಅವರು ಕೃಷಿಕರು ಮತ್ತು ಹೈನುಗಾರಿಕೆ ನಡೆಸುವವರು. ಅವರು 2 ದನ ನಿನ್ನೆ ರಾತ್ರಿ ಹುಲಿ ಹಿಡಿದು ಅದನ್ನು ಕೊಂದು ಹಾಕಿದೆ. ಇದಕ್ಕೆ ಈ ಥರ ಆದರೆ ಕೃಷಿಕರು ಬಹಳ ಭಯದ ವಾತಾವರಣದಲ್ಲಿ ಬದುಕುವ ವ್ಯವಸ್ಥೆ ಆಗ್ತದೆ. ಆದ್ದರಿಂದ ಹತ್ತಿರದ ಮೂಡಬಿದ್ರೆ ಅರಣ್ಯ ಇಲಾಖೆಯವರು ಆ ಹುಲಿಯನ್ನು ಬೋನು ಹಿಡಿದು ಒಂದು ಎಲ್ಲಿಯಾದರೂ ಝೂವಿಗೆ ಇಂಥ ಕಡೆ ಅದನ್ನು ಸ್ಥಳಾಂತರ ಮಾಡಿದರೆ ತುಂಬ ಉತ್ತಮ. ಶಾಲಾ ಮಕ್ಕಳು ಎಲ್ಲ ನಡೆದು ಹೋಗುವ ದಾರಿಯಾಗಿದೆ. ಆದ್ದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಕೂಡ ಈ ಒಂದು ಹುಲಿಯನ್ನು ಅತ್ಯಂತ ಅರ್ಜೆಂಟಾಗಿ ಅದನ್ನು ಹಿಡಿದು ಅದನ್ನು ಬೇರೆ ಒಂದು ಇದು ಕುದುರೆಮುಖ ವನ್ಯಜೀವಿ ವಿಭಾಗ ಇಂಥದ್ದೆಲ್ಲ ಇದೆ, ಪಿಲಿಕುಲ ಅಲ್ಲಿ ಉಂಟು, ಅಂಥ ಒಂದು ಕಡೆಗೆ ಅದನ್ನು ಸ್ಥಳಾಂತರ ಮಾಡೋದು ಸೂಕ್ತ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನಾನು ಕಾಲಾಜೆಯ ಸುರೇಶ್ ಅಂತೇಳಿ. ನಮ್ಮ ಈ ಭಾಗದಲ್ಲಿ ಬಹಳ ಕಾಡು ಪ್ರಾಣಿಗಳ ಹಾವಳಿದೆ. ಈ ನಿಧಾನ ಕಾಡುಕೋಣ, ಈ ಕೋತಿಗಳು ತುಂಬ ನಮಗೆ ತೊಂದರೆಯನ್ನು ಕೊಡ್ತಾ ಇದೆ. ಅದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕಾಗಿ ನಾನು ಅರಣ್ಯ ಇಲಾಖೆಯಲ್ಲಿ ಕೇಳಿಕೊಳ್ತೇನೆ. ನಾನು
ಇಂಜಿನಿಯರಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.